ಥರ್ಡ್ ಹೆಡಿಂಗ್. ಓಕೆ, ಅವ್ನು ಏನು ಕೊಟ್ಟಿದ್ದಾನೆ ನೋಡ್ರಿ, ಫೈಂಡ್ ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡೋಣ. ಎ ಕ್ವಶನ್ ಏನು ಕೊಟ್ಟಿದ್ದಾನೆ, ಪ್ರಾಬಬಿಲಿಟಿ ಆಫ್ ದ ಪಾಯಿಂಟರ್ ಸ್ಟಾಪಿಂಗ್ ಆನ್ ಡಿ ಇನ್ ಕ್ವಶನ್ 1A. ಕ್ವಶನ್ 1A ಇದು ಡಯಾಗ್ರಾಮ್ ನಾನೇ ಬರೆದ್ಬಿಟ್ಟಿದ್ದೇನೆ ಇಲ್ಲಿ. ಓಕೆ, ಈಗ ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಏನದು ಪ್ರಾಬಬಿಲಿಟಿ ಆಫ್ ದ ಪಾಯಿಂಟರ್ ಸ್ಟಾಪಿಂಗ್ ಆನ್ ಡಿ, ಇಲ್ಲಿ ಬರಿತೀನಿ. ಪ್ರಾಬಬಿಲಿಟಿ ಪಿ ಅಂದರೆ ಪ್ರಾಬಬಿಲಿಟಿ ಆಫ್ ಪಾಯಿಂಟರ್ ಏನಂತೆ, ಸ್ಟಾಪಿಂಗ್ ಆನ್ ಡಿ ಕೇಳ್ತಾ ಇದ್ದಾನೆ. ಓಕೆ, ಪ್ರಾಬಬಿಲಿಟಿ ಆಫ್ ಪಾಯಿಂಟರ್ ಸ್ಟಾಪಿಂಗ್ ಆನ್ ಡಿ. ಈಗ ನೋಡ್ರಿ, ಈ ಪಾಯಿಂಟರ್ ಇದು ಲೈಕ್ ಎಷ್ಟು ಪಾಸಿಬಲ್ ಔಟ್ಕಮ್ ಇದಾವೆ ಹೇಳ್ರಿ ಟೋಟಲ್? 1 2 3 4 5 5 ಇದೆ ತಾನೆ. 5ರಲ್ಲಿ ಆ ಪಾಯಿಂಟರ್ ಎಲ್ಲನ ಒಂದು ಕಡೆ ನಿಲ್ಲುತ್ತೆ. ಟೋಟಲ್ ಇರೋದು 5. ಓಕೆ, ಈಗ ಅದು ಎಲ್ಲಿ ಸ್ಟಾಪ್ ಮಾಡ್ಬೇಕಂದ್ರೆ ಸ್ಟಾಪಿಂಗ್ ಆನ್ ಡಿ ಕಡೆ ಪಾಯಿಂಟ್ ಮಾಡೋ ಚಾನ್ಸ್ ಒಂದೇ ಇದೆ ತಾನೆ. ಹೌದು ತಾನೆ, ಇಲ್ಲಿ ಡಿ ಒಂದೇ ಇದೆ ಅಂತಂದ್ರೆ ಸೊ ಡಿ ಮೇಲೆ ನಿಂದ್ರೋ ಚಾನ್ಸು ಒಂದೇ ಇದೆ. ಸೊ ಅದಕ್ಕೆ ಏನು ಬರ್ತೀವಿ, 1/5 ಅಂತ ಬರ್ತೀವಿ. ಓಕೆನಾ? ಸೊ ಟೋಟಲ್ ಎಷ್ಟು ಚಾನ್ಸ್ ಇದೆ ಅಂತ ಬರಿಬೇಕು. ಅದರಲ್ಲಿ ಡಿ ಬೀಳೋ ಚಾನ್ಸ್ ಎಷ್ಟಿದೆ ಅಂತ ಬರಿಬೇಕು. ಓಕೆ, ಟೋಟಲ್ ಔಟ್ಕಮ್ ಎಷ್ಟು, 5 ಔಟ್ಕಮ್ ಇದಾವೆ. ಓಕೆ, ಅಂದ್ರೆ ಟೋಟಲ್ ಎಷ್ಟು ಚಾನ್ಸ್ ಇದೆ ನೋಡ್ರಿ, ABCD ಇದು ಎ. ಓಕೆ, ಈ 5ರಲ್ಲಿ ಸೊ ಡಿ ಬೀಳೋ ಚಾನ್ಸ್ 1 ಟೈಮ್ ಇದೆ. ಓಕೆ, ಅವನೇನಾದ್ರೂ ಪ್ರಾಬಬಿಲಿಟಿ ಆಫ್ ಸ್ಟಾಪಿಂಗ್ ಆನ್ ಎ ಅಂತ ಕೊಟ್ಟಿದ್ರೆ ಅವಾಗೇನು ಪ್ರಾಬಬಿಲಿಟಿ ಆಫ್ ಸ್ಟಾಪಿಂಗ್ ಆನ್ ಎ ಅಂತ ಕೊಟ್ಟಿದ್ರೆ ಟೋಟಲ್ ಬಂದು 5 ಇದಾವೆ. ಅದರಲ್ಲಿ ಎ ಬೀಳೋ ಚಾನ್ಸು 2 ಇದೆ, ಅದು 2/5 ಅಂತ ಬರ್ತಿದೆ. ಬಟ್ ಇಲ್ಲಿ ಡಿ ಬೀಳೋ ಚಾನ್ಸ್ ಒಂದೇ ಇರೋದ್ರಿಂದ 1/5 ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಅನ್ ಏಜ್ ಫ್ರಮ್ ಎ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್. ಈ ನಿಮಗೆ ಕಾರ್ಡ್ಸ್ ಬಗ್ಗೆ ಗೊತ್ತಿರ್ಬೇಕು, ಕಾರ್ಡ್ಸ್ ಯಾವ ಟೈಪ್ ಇರ್ತವೆ ಏನಂತ ಹೇಳ್ಬಿಟ್ಟು. ಓಕೆ, ಅದು ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ನಿಮಗೆ ಇದು ಮುಂದೆ ಹೆಂಗಿದ್ರೆ ಹೆಲ್ಪ್ ಆಗುತ್ತೆ, ಪ್ಲಸ್ ಈ ಕ್ವಶನ್ ಆನ್ಸರ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಈ ಕಾರ್ಡ್ಸಲ್ಲಿ ಲೈಕ್ ಶೇಪ್ ನೋಡ್ರಿ, ಯಾವ ಶೇಪ್ ಇರುತ್ತೆ, ಡೈಮಂಡ್ ಶೇಪ್ ಇರುತ್ತೆ. ಓಕೆ, ಹಾರ್ಟ್ ಶೇಪ್ ಇರುತ್ತೆ. ಓಕೆ, ಈ ಶೇಪ್ ಒಂದಿರುತ್ತೆ, ಇದನ್ನ ಸ್ಪೇಡ್ ಅಂತ ಕರೀತಾರೆ. ಓಕೆ, ಇದನ್ನ ಏನಂತ ಕರೀತಾರೆ, ಕ್ಲಬ್ಸ್ ಅಂತ ಕರೀತಾರೆ. ಓಕೆನಾ, ಇವು 4 ಶೇಪ್ ಇರ್ತವೆ. ಓಕೆ, ಡೈಮಂಡು ರೆಡ್ ಕಲರ್ ಇರುತ್ತೆ. ಓಕೆ, ಸೊ ಹಾರ್ಟ್ ಕೂಡ ರೆಡ್ ಕಲರ್ ಇರುತ್ತೆ. ಇವೆರಡು ಬ್ಲ್ಯಾಕ್ ಕಲರ್ ಇರುತ್ತೆ. ಹೌದಾ? ಸೊ ಇದು ಬಂದು ಕಲರು, ಇದು ಬಂದು ಶೇಪ್. ಓಕೆ, 4 ಕಲರ್ ಅಂದ್ರೆ 2 ರೆಡ್ 2 ಬ್ಲ್ಯಾಕ್ ಇರ್ತವೆ, 4 ಡಿಫ್ರೆಂಟ್ ಶೇಪ್ ಇರ್ತವೆ. ಎಲ್ಲ ಶೇಪಲ್ಲಿ ನಿಮಗೆ ಓಕೆ ಒಂದು ಕಾರ್ಡ್ ಸೆಟ್ ಬಾಕ್ಸ್ ಕೊಟ್ರೆ ಅದರಲ್ಲಿ 4 ಇವೆಲ್ಲ ಇರ್ತವೆ. ಓಕೆ, ಈಗ ನಿಮಗೆ ಕಾರ್ಡ್ಸಲ್ಲಿ A2 ಇಂದ ಕಿಂಗ್ ವರೆಗೆ ಇರುತ್ತೆ. ಓಕೆ, ಕಾರ್ಡಲ್ಲಿ ನೋಡಿದ್ರೆ ಏಸ್ ಅಂದ್ರೆ ನಥಿಂಗ್ ಬಟ್ 1 2 3 4 5 6 7 8 9 10, ಆಮೇಲೆ ಜಾಕ್, ಆಮೇಲೆ ಕ್ವೀನ್, ಆಮೇಲೆ ಕಿಂಗ್. ಓಕೆನಾ? ಸೊ ಏಸ್ ಬಂದು 1, ಜಾಕ್ ಅಂದ್ರೆ 11, ಕ್ವೀನ್ ಅಂದ್ರೆ 12, ಕಿಂಗ್ ಅಂದ್ರೆ 13. ಓಕೆ, ಈ ತರ 13 ಕಾರ್ಡ್ಸ್ ಇರ್ತಾವೆ. ಅದೇ ರೀತಿ ಓಕೆ ನಿಮಗೆ ಸೇಮ್ ಹಾರ್ಟಲ್ಲೂ ಇರುತ್ತೆ, ಸ್ಪೇಡಲ್ಲೂ ಇರುತ್ತೆ, ಆಮೇಲೆ ಲೈಕ್ ಕ್ಲಬ್ಸಲ್ಲೂ ಇರುತ್ತೆ. ಇದನ್ನ ಏನಂತಾರೆ, ಕ್ಲಬ್ಸ್ ಅಂತಾರೆ, ಇದನ್ನ ಸ್ಪೇಡ್ ಅಂತಾರೆ, ಇದು ಹಾರ್ಟು. ಓಕೆ, ಇದೇನಿದು ಡೈಮಂಡ್. ಓಕೆನಾ? ಇದರಲ್ಲಿ ಕೂಡ ಏನು ನಿಮಗೆ ಏಸ್. ಓಕೆ, ಇಲ್ಲಿ ಕೂಡ 2 ಇರುತ್ತೆ. ಓಕೆ, ಇಲ್ಲಿ ಕೂಡ ಏನೋ 3 4 5 6 7 8 9 10 ಜಾಕ್ ಕ್ವೀನ್ ಕಿಂಗ್ ಇರುತ್ತೆ. ಇಲ್ಲಿ ಕೂಡ 3 4 5 6 7 8 9 10 ಜಾಕ್ ಕ್ವೀನ್ ಕಿಂಗ್. ಇಲ್ಲಿ ಕೂಡ 3 4 5 6 7 8 9 10 ಜಾಕ್ ಕ್ವೀನ್ ಕಿಂಗ್. ಓಕೆ, ನೀವು ಟೋಟಲ್ ಅಬ್ಸರ್ವ್ ಮಾಡಿದ್ರೆ ಎಷ್ಟಿದೆ ಹೇಳಿ, 13 ಕಾರ್ಡ್ಸ್ ಇದಾವ. 1 to 13 ವರೆಗೆ ಇದೆ. ಓಕೆ, ಕಿಂಗ್ ಅಂದ್ರೆ 13 ಕಾರ್ಡ್ಸು ಹಾರ್ಟ್ದು, 13 ಕಾರ್ಡ್ಸ್ ಡೈಮಂಡು, 13 ಕಾರ್ಡ್ಸು ಸ್ಪೇಡ್ದು, 13 ಕಾರ್ಡ್ಸ್ ಯಾರ್ದಿದು ಕ್ಲಬ್ಸ್. ಓಕೆ, ಈಗ ನೀವು ಟೋಟಲ್ ಆ್ಯಡ್ ಮಾಡಿದ್ರೆ 52 ಕಾರ್ಡ್ ಇರ್ತಾವೆ ನೋಡ್ರಿ. 13 ಇವೆಲ್ಲ 4 ಆ್ಯಡ್ ಮಾಡಿದ್ರೆ 52 ಕಾರ್ಡ್ಸ್ ಇರ್ತಾವೆ. ಒಂದು ಬಾಕ್ಸ್ ತೊಗೊಂಡ್ರೆ ಅದರಲ್ಲಿ 52 ಕಾರ್ಡ್ ಇರ್ತವೆ. ಅವ್ನು ಏನು ಕೇಳ್ತಾನೆ ನೋಡ್ರಿ, ಪ್ರಾಪರ್ಟಿ ಆಫ್ ಗೆಟ್ಟಿಂಗ್ ಆನ್ ಏಸ್. ಈ 52 ಕಾರ್ಡಲ್ಲಿ ಓಕೆ, ಟೋಟಲ್ 52 ಕಾರ್ಡಲ್ಲಿ ಏಸ್ ತೆಗೆಯೋ ಚಾನ್ಸ್ ಎಷ್ಟಿದೆ ಅಂತ ಕೇಳ್ತಾನೆ. ಸೊ ನಾನು ಇಲ್ಲಿ ಏನು ಬರ್ತೀನಿ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆನ್ ಏಸ್. ಓಕೆ, ಈಗ ನೋಡ್ರಿ ಟೋಟಲ್ ಎಷ್ಟು ಕಾರ್ಡ್ ಇದೆ, ಅವ್ರ ಡಿನಾಮಿನೇಟರ್ ಯಾವಾಗಲೂ ಟೋಟಲ್ ಎಷ್ಟು ಕಾರ್ಡ್ಸ್ ಇದೆ ಅದು ಬರೋದು. ಟೋಟಲ್ ಎಷ್ಟು 52 ಕಾರ್ಡ್ಸ್ ಇದೆ, ಅದಕ್ಕೆ 52 ಬರ್ದೆ. ಓಕೆ, ಈಗ ಏಸ್ ಎಷ್ಟು ಕಾರ್ಡ್ ಇದೆ ನೋಡಿ, ಏಸ್ 1 2 3 4. ಸೊ ಪ್ರಾಬ್ಲಮ್ ಆಫ್ ಗೆಟ್ಟಿಂಗ್ ಏಸ್ ಅಂದರೆ 4/52. ನೀವು ಕ್ಯಾನ್ಸಲ್ ಮಾಡಿದ್ರೆ 4 1 4 ಎಷ್ಟು ಉಳಿತಿಲ್ಲಿ
ಇಲ್ಲಿ ಎಷ್ಟು ಉಳಿತು ನಿಮಗೆ 1 ಉಳಿತು 12 ಆಯ್ತು 4 3 is 12 ಓಕೆ 4 1 ಜಾ 4 13 ಜಾ ಕ್ಯಾನ್ಸಲ್ ಆಯಿತು ಆನ್ಸರ್ ಏನು 1/13 ಓಕೆನಾ ಸೊ ನಿಮಗೆ ಪ್ರಾಬ್ಲಮ್ ಗೆಟ್ಟಿಂಗ್ ಆನ್ ಏಜ್ ಬಂದ್ಬಿಟ್ಟು 1/13 ನಿಮಗೆ ಈ ಬೇಸಿಕ್ ಗೊತ್ತಿದ್ರೆ ಓಕೆ ಇಲ್ಲೇನೋ ಸಿಂಪ್ಲಿಫೈಡ್ ಕ್ವಶನ್ ಕೊಟ್ಟಿದ್ದಾನೆ ಓಕೆ ನಿಮಗೆ ಎಕ್ಸಾಮಲ್ಲಿ ಡಿಫ್ರೆಂಟ್ ಕಷ್ಟ ಕೊಟ್ರ ಅಂದ್ರೆ ಇದಿಷ್ಟು ಟೇಬಲ್ ಗೊತ್ತಿದ್ರೆ ನೀವು ಯಾವ ಆನ್ಸರ್ ಆದರೂ ಈಸಿಯಾಗಿ ಬರಿಬೋದು ಓಕೆ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ ಸಿ ಕ್ವಶನ್ ಏನು ಕೊಟ್ಟಿದ್ದಾನೆ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ರೆಡ್ ಆಪಲ್ ಈಗ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಜಿ ಅಂದ್ರೆ ಗ್ರೀನ್ ಆಪಲ್ ಆರ್ ಅಂದ್ರೆ ರೆಡ್ ಆಪಲ್ ಈಗ ಪ್ರಾಬಿಲಿಟಿ ಆಫ್ ಏನು ಕೇಳಿದಾನೆ ಗೆಟ್ಟಿಂಗ್ ಎ ರೆಡ್ ಆಪಲ್ ಓಕೆ ನೀವು ಹೇಳ್ರಿ ಇಲ್ಲಿ ಟೋಟಲ್ ಎಷ್ಟು ಆಪಲ್ ಇದೆ 3 6 7 ಆಪಲ್ ಅಲ್ಲಿ ರೆಡ್ ಎಷ್ಟಿದೆ ನೋಡೋ ಟೋಟಲ್ ಆಪಲ್ ಡಿನಾಮಿನೇಟರ್ ಬರೀಬೇಕು ಈಗ ನಮಗೆ ರೆಡ್ ಆಪಲ್ ಬೇಕಂದ್ರೆ ರೆಡ್ ಎಷ್ಟಿದೆ ಹೇಳ್ರಿ 1 2 3 4 ಆನ್ಸರ್ ಬಂದು 4/7 ಇನ್ ಕೇಸ್ ಅವನೇನಾದ್ರೂ ಪ್ರಾಬಿಲಿಟಿ ಆಫ್ ಗ್ರೀನ್ ಆಪಲ್ ಕೇಳಿದ್ರೆ ಏನು ಬರ್ತಿದ್ರಿ ಗ್ರೀನ್ ಆಪಲ್ ಕೇಳಿದ್ರೆ ಟೋಟಲ್ ಬಂದು 7 ಗ್ರೀನ್ ಆಪಲ್ ಎಷ್ಟಿದಾವೆ 1 2 3 ಸೊ 3/7 ಅಂತ ಬರೀತಿದ್ವಿ ಓಕೆನಾ